ಹಲೋ, ನಮಸ್ತೆ ಎಲ್ಲರಿಗೂ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಸೊ ನಾವೆಷ್ಟು ಬ್ಲೆಸ್ಡ್ ಅಲ್ವಾ? ಪ್ರಪಂಚದಲ್ಲಿ ಎಷ್ಟು ವಿಧವಾದಂತಹ ಎಕ್ಸರ್ಸೈಸ್ ಇದ್ರು ಕೂಡ, ಅಂದ್ರೆ ಬಾಡಿಗೆ ಎಕ್ಸರ್ಸೈಸ್ ಇದ್ರು ಕೂಡ, ಯೋಗನ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿರೋ ಒಂದು ಮಹತ್ವ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಈ ಯೋಗ ಮಾತ್ರನೇ, ಅಂದ್ರೆ ಯೋಗಾಸನಗಳು ಮಾತ್ರನೇ ಕೇವಲ ದೇಹ ಅಲ್ದಂಗಿ ಮೆಂಟಲಿ ಕೂಡ, ಅಂದ್ರೆ ಮಾನಸಿಕವಾಗಿ ಕೂಡ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಫಿಸಿಕಲಿ ಮತ್ತು ಮೆಂಟಲಿ ಎರಡರಿಂದನೂ ಕೂಡ ಸ್ಟ್ರಾಂಗ್ ಮಾಡುತ್ತೆ ಕೇವಲ ಯೋಗಾಸನಗಳು ಮಾತ್ರನೇ. ಇಷ್ಟೊಂದು ಎಕ್ಸರ್ಸೈಸ್ ಇದ್ರು, ನೀವು ಯಾವ ಎಕ್ಸರ್ಸೈಸ್ ಮಾಡಿದ್ರು ಬಾಡಿ ಫಿಟ್ ಇರ್ಬೋದೇನೋ, ಆದ್ರೆ ಎಷ್ಟೋ ಜನ ಬೇಗ ಖಿನ್ನವಾಗ್ತಾರೆ. ಅಂದ್ರೆ ನಾವು ಮಾನಸಿಕವಾಗಿ ಬೇಜಾರಾಗ್ಬಿಡೋದು, ಹರ್ಟ್ ಆಗೋದು, ಸಿಟ್ಟಾಗೋದು. ಯೋಗಾಸನಗಳು ಹಾಕಿದ್ರಂತೂ ಖಂಡಿತವಾಗ್ಲೂ ತುಂಬಾ ಪ್ರಶಾಂತವಾಗಿರ್ತಾರೆ ಅನ್ನೋದೇ ನನ್ನ ನಂಬಿಕೆ. ಯಾಕೆಂದ್ರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ನಾನು ಬೇಗ ಸಿಟ್ಟು ನನ್ಗೆ ಬರೋದೇ ಇಲ್ಲ, ಎಷ್ಟು ಕಾಮ್ ಆಗಿರುತ್ತೆ. ಪ್ರತಿ ಒಂದು ನೆಗೆಟಿವ್ ಇದನ್ನು ಕೂಡ, ಏನಾದ್ರು ನೆಗೆಟಿವ್ಸ್ ನ ಕೂಡ ನಾವು ಬಹಳ ಪಾಸಿಟಿವ್ ಆಗಿ ತಗೊಳ್ಳೋಷ್ಟು ಶಕ್ತಿ ಬರುತ್ತೆ. ಅದೇನೋ ನಾನು ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀನಿ. ಕೇಳ್ತಿರ್ತಾರೆ, ನೀನೇನು ಅದಕ್ಕೆ ರಿಯಾಕ್ಟ್ ಆಗಲ್ವಾ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡೋಣ ಅಂತ, ಆ ತಪ್ಪಲ್ಲಿ ಏನು, ಯಾಕೆ ಆತರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಅದಕ್ಕೆ ಏನ್ ಮಾಡ್ಬೋದು ರೆಮಿಡಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ ಅಂತ ಹೇಳ್ತಿರ್ತೀನಿ. ಅಂದ್ರೆ ಆ ಯೋಚನಾ ಶಕ್ತಿ ನಮ್ಗೆ ಯೋಗಾಸನಗಳೇ ಕೊಡುತ್ತೆ. ಯಾಕೆ ಅಂತಂದ್ರೆ ಪ್ರಾಣಾಯಾಮ ಮಾತ್ರ ನಮ್ಮ ಯೋಗಾಸನದಲ್ಲಿರುವಂತ ಒಂದು ಸ್ಪೆಷಾಲಿಟಿ. ಗಾಳಿ ಒಂದು 6% ನಮ್ ದೇಹಕ್ಕೆ ಬೇಕಾಗಿರೋದು. 72 ಭಾಗ ನೀರಾದ್ರೆ, ಇನ್ನ 24 ಭಾಗ ಊಟ ಆದ್ರೆ, ಕೇವಲ 6% ಮಾತ್ರನೇ ನಮ್ಗೆ ಗಾಳಿ ಬೇಕಾಗಿರೋದು. ಆದ್ರೆ ಆ ಗಾಳಿ ಎಷ್ಟು ಇಂಪಾರ್ಟೆಂಟ್. ಯಾವತ್ತಿಂದ ಅವತ್ತು ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಲೋಚನೆಗಳಲ್ಲಿ ಬಹಳ ಎನರ್ಜಿ ಇರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅದಾದ್ರೆ ನನ್ನ ನಂಬಿಕೆ. ಸೊ ಈ ಯೋಗ ದಿನ ನಾನು ಹೇಳೋದೇನಂದ್ರೆ, ಖಂಡಿತ ಅದನ್ನ ಬಳಸ್ಕೊಳ್ಳಿ. ಇನ್ನು ನೀವು ಒಂದೇಳಿ ಹಿಂದೆಲ್ಲ ಮಾಡದೇ ಇದ್ರೆ ಇನ್ನು ಮುಂದೆ ಆದ್ರೂ ಕೂಡ ಶುರು ಮಾಡಿ. ಯೋಗ ಇಂದ ನೀವು ಯಂಗ್ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು, ಹೆಲ್ದಿ ಆಗಿರ್ಬೋದು, ಬ್ಯೂಟಿಫುಲ್ ಆಗಿರ್ಬೋದು, ಮತ್ತು ಬಹಳ ಖುಷಿಯಾಗಿರ್ಬೋದು. ನಮ್ಮ ಸುತ್ತ ಕೂಡ ನಮ್ಮ ಆರ ಇರತ್ತಲ್ಲ, ಆ ಆರ ಕೂಡ ಪಾಸಿಟಿವ್ ಆಗುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಈ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಿಂತ ಈ ವಿಡಿಯೋ ಮಾಡಿದ್ದು. ಇನ್ನೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು.